ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಸ್ನೇಹಿತೆಯ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ನಂತರ ಎದ್ದು ಫ್ರೆಶ್ ಆಗಿ ಊಟ ಮಾಡಿದೆ. ನನ್ನ ಸ್ನೇಹಿತೆಯ ಊರು ಒಂದು ದೂರದ ಹಳ್ಳಿ. ಅಲ್ಲಿ ಹೆಚ್ಚಿನ ಜನರು ಕೃಷಿಯಿಂದಲೇ ಜೀವನ ಮಾಡುತ್ತಿದ್ದರು. ಈಗಿನ ದಿನಗಳಲ್ಲಿ ಆ ಹಳ್ಳಿಯ ಅನೇಕ ಜನರು ಬೇರೆ ರಾಜ್ಯಗಳ ಮೆಟ್ರೋ ಸಿಟಿಗಳಿಗೆ ಮತ್ತು ದುಬೈಗೆ ಕೆಲಸಕ್ಕೆಂದು ಹೋಗುತ್ತಿದ್ದರು. ಹೇಗಾದರೂ ನನ್ನ ಜೀವನದ ಮಹತ್ವದ ತಿರುವು ಇಲ್ಲಿಂದಲೇ ಶುರುವಾಯಿತು. ನಾನು ಹಳ್ಳಿಯನ್ನು ಸುತ್ತಿ ನೋಡಲು ಹೊರಟೆ. ಒಂದು ಮನೆಯ ಹತ್ತಿರ ಇಬ್ಬರು ಮಹಿಳೆಯರು ಒಬ್ಬ ವ್ಯಕ್ತಿಯ ಹತ್ತಿರ ಹತ್ತು ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದರು. ಏನಾಗಿದೆ ಎಂದು ವಿಚಾರಿಸಿದೆ. ಆ ಇಬ್ಬರು ಮಹಿಳೆಯರು ಸೋದರಿಯರು. ದೊಡ್ಡ ಅಕ್ಕನ ಹೆಸರು ಕವನ ಮತ್ತು ಚಿಕ್ಕ ತಂಗಿಯ ಹೆಸರು ಕಾವ್ಯ. ಕಾವ್ಯ ಕವನಾಳ ಸ್ವಂತ ತಾಯಿಯ ತಂಗಿಯ ಮಗಳು. ಅವರು ತುಂಬಾ ಬಡವರಾಗಿದ್ದರು ಮತ್ತು ಅದೇ ಕುಟುಂಬದ ಇಬ್ಬರು ಸೋದರರನ್ನು ಮದುವೆಯಾಗಿದ್ದರು. ಕವನ ತುಂಬಾ ಸುಂದರ ಮತ್ತು ಆಕರ್ಷಕ ಕಣ್ಣುಗಳನ್ನು ಹೊಂದಿದ್ದಳು. ಕವನ ಮೊದಲು ಮದುವೆಯಾಗಿದ್ದಳು. ಅವರ ಗಂಡನ ಹೆಸರು ಶಂಕರ. ಅವನು ಒಳ್ಳೆಯ ಮನುಷ್ಯನಾಗಿದ್ದ ಮತ್ತು ಅವರ ಜೀವನ ಕೃಷಿಯ ಮೇಲೆ ಅವಲಂಬಿತವಾಗಿದ್ದು ಅವಳು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಳು. ಅದನ್ನು ನೋಡಿ ಕಾವ್ಯಾಳ ಹೆತ್ತವರು ಕಾವ್ಯಾಳನ್ನು ಮದುವೆಯನ್ನು ಕವನಾಳ ಗಂಡನ ತಮ್ಮ ಕಿಶನ್ ಜೊತೆಗೆ ನಿಶ್ಚಯಿಸಿದರು. ಕಾವ್ಯ ಕವನಾಳಷ್ಟು ಸುಂದರವಾಗಿರಲಿಲ್ಲ, ಆದರೆ ಅವಳು ಆಕರ್ಷಕ ಮುಖ ಮತ್ತು ಆಕರ್ಷಕ ನಗುವನ್ನು ಹೊಂದಿದ್ದಳು. ಕವನಾಳ ಗಂಡ ಶಂಕರ ಯಾವಾಗಲೂ ಮಗ ಬೇಕೆಂದು ಆಸೆ ಇತ್ತು, ಆದರೆ ಕವನ ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಳು. ಶಂಕರ ಇದರಿಂದ ಬೇಸರಗೊಂಡು ಕುಡಿಯಲು ಶುರು ಮಾಡಿದ್ದ. ಪ್ರತಿದಿನ ಅವರನ್ನು ಮತ್ತು ಮಕ್ಕಳನ್ನು ಬೈಯುತ್ತಿದ್ದ. ಅವನ ಈ ಅಭ್ಯಾಸದಿಂದ ಅವರ ಸಾಲ ಹೆಚ್ಚಾಗಿತ್ತು. ಅವನ ತಮ್ಮ ಕಿಶನ್ ಕಾವ್ಯ ಇಷ್ಟವಿರಲಿಲ್ಲ, ಆದರೆ ಅಣ್ಣನ ಒತ್ತಡದಿಂದ ಅವನು ಕಾವ್ಯಾಳನ್ನು ಮದುವೆಯಾದನು. ಕಿಶನ್ ಯಾವಾಗಲೂ ಕವನಾಳಂತಹ ಸುಂದರ ಹುಡುಗಿಯನ್ನು ಮದುವೆಯಾಗುವ ಆಸೆ ಇತ್ತು. ಅವನು ನಗರಗಳಲ್ಲಿ ಜೀವನ ನಡೆಸುವ ಬಗ್ಗೆ ಕನಸು ಕಾಣುತ್ತಿದ್ದ. ಹಳ್ಳಿಯನ್ನು ಬಿಟ್ಟು ಹೋಗಲು ಬಯಸುತ್ತಿದ್ದ. ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಇರಲಿಲ್ಲ. ಅಣ್ಣನ ಪರಿಸ್ಥಿತಿ ನೋಡಿ ಕಿಶನ್ ಈ ಅವಕಾಶವನ್ನು ಬಳಸಿಕೊಂಡನು ಮತ್ತು ಅಣ್ಣನನ್ನು ಮರಳಿಸಿದ. ಇಬ್ಬರು ಹಳ್ಳಿಯನ್ನು ಮತ್ತು ತಮ್ಮ ಹೆಂಡತಿಯರನ್ನು ಬಿಟ್ಟು ದುಬೈಗೆ ಹೋಗಿ ಕೆಲಸ ಮಾಡಿ ಅಲ್ಲಿ ನೆಲೆಸಿದ ನಂತರ ಬೇರೆ ಮಹಿಳೆಯರನ್ನು ಮದುವೆಯಾಗಬಹುದು ಎಂದು ಹೇಳಿದನು. ಇದರಿಂದ ಶಂಕರ ಹೊಸ ಹೆಂಡತಿಯ ಮೂಲಕ ಮಗನನ್ನು ಹುಟ್ಟಬಹುದು ಎಂದು ಕಿಶನ್ ಹೇಳಿದ. ಶಂಕರ ಮತ್ತು ಕಿಶನ್ ಹಳ್ಳಿಯ ಜನರ ಬಳಿ ಸಾಲ ಮಾಡಿ ದುಬೈಗೆ ಹೋದರು. ಮೊದಲು ಅವರು ವಾರಕ್ಕೊಮ್ಮೆ ಹೆಂಡತಿಗೆ ಕರೆ ಮಾಡುತ್ತಿದ್ದರು. ನಂತರ ತಿಂಗಳಿಗೊಮ್ಮೆ ಕರೆ ಮಾಡುವುದು ಶುರು ಮಾಡಿದರು ಮತ್ತು ಈಗ ಸಂಪೂರ್ಣವಾಗಿ ಕರೆ ಮಾಡುವುದನ್ನು ನಿಲ್ಲಿಸಿದ್ದರು. ಕಾವ್ಯ ಮತ್ತು ದೀಪಾಗೆ ತಮ್ಮ ಗಂಡಂದಿರು ವಾಪಸ್ ಬರುವುದಿಲ್ಲ ಎಂದು ಅರ್ಥವಾಗಿತ್ತು. ಅವರು ಹಳ್ಳಿಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳ ಜೊತೆ ಕೃಷಿ ಕೆಲಸವನ್ನು ಶುರು ಮಾಡಿದ್ದರು. ಈಗ ಇಬ್ಬರು ಸೋದರರು ಮಾಡಿದ ಸುಮಾರು 25 ಲಕ್ಷಗಳ ಸಾಲ ಅವರ ತಲೆ ಮೇಲೆ ಇತ್ತು. 1 ವರ್ಷಕ್ಕೆ ಹೆಚ್ಚು ಸಮಯ ಕಳೆದಿತ್ತು ಮತ್ತು ಹಳ್ಳಿಯಲ್ಲಿ ಜನರು ಶಂಕರ ಮತ್ತು ಕಿಶನ್ ಕುಟುಂಬದವರನ್ನು ಸಂಪರ್ಕಿಸುತ್ತಿಲ್ಲ ಮತ್ತು ದುಡ್ಡು ಕಳಿಸುತ್ತಿಲ್ಲ ಎಂದು ತಿಳಿಯಿತು. ಇದರಿಂದಾಗಿ ಹಳ್ಳಿಯ ಜನರು ಅವರು ಹೊಂದಿರುವ ಮನೆ ಮತ್ತು ಸ್ವಲ್ಪ ಜಮೀನನ್ನು ತಮ್ಮ ಹತ್ತಿರ ಇರುವ ತೆಗೆದುಕೊಳ್ಳಲು ನಿರ್ಧರಿಸಿದರು. ಈಗ ಇಬ್ಬರು ಮಕ್ಕಳಿದ್ದ ಕವನ ಮತ್ತು ಒಬ್ಬ ಮಗುವಿದ್ದ ಕಾವ್ಯಗೆ ಇರಲು ಜಾಗವಿರಲಿಲ್ಲ. ಅವರು ಜನರನ್ನು ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದರು. ನನ್ನ ಸ್ನೇಹಿತೆ ಇಬ್ಬರು ಒಳ್ಳೆಯ ಮಹಿಳೆಯರನ್ನು ಮತ್ತು ಹಣವನ್ನು ಮರುಪಾವತಿಸಲು ಕಷ್ಟಪಡುತ್ತಿದ್ದಾರೆ ಎಂದು ಹೇಳಿದರು. ಶಂಕರ ಮತ್ತು ಕಿಶನ್ ನಿಜವಾದ ಮುಖ ತಿಳಿದಿದ್ದ ಗ್ರಾಮಸ್ಥರು ಹೆಚ್ಚು ಸಮಯ ಕಾಯುವುದಕ್ಕಿಂತ ಆಸ್ತಿಯನ್ನು ತೆಗೆದುಕೊಳ್ಳುವುದೇ ಒಳ್ಳೆಯದು ಎಂದು ಯೋಚಿಸಿದ್ದರು. ಇನ್ನು 15 ಲಕ್ಷಕ್ಕಿಂತ ಹೆಚ್ಚು ಸಾಲ ಉಳಿದಿತ್ತು. ಅವರ ಮನೆ ಮತ್ತು ಜಮೀನು ಅಷ್ಟು ದೊಡ್ಡ ಮೊತ್ತದ ಬೆಲೆ ಇರಲಿಲ್ಲ. ಹಾಗಾಗಿ ಉಳಿದ ಹಣವನ್ನು 3 ತಿಂಗಳಲ್ಲಿ ಪಾವತಿಸಲು ಸಮಯ ಕೊಟ್ಟರು. ಅವರ ಮುಖ ನೋಡಿ ನನಗೆ ತುಂಬಾ ದುಃಖವಾಯಿತು. ಅದೇ ಸಮಯದಲ್ಲಿ ನಾವು ನಮ್ಮ ಮನೆ ಕೆಲಸಗಳನ್ನು ಮತ್ತು ಇತರ ಕೆಲಸಗಳನ್ನು ನೋಡಿಕೊಳ್ಳಲು ನಂಬಿಕಸ್ಥರನ್ನಾಗಿ ಹುಡುಕುತ್ತಿದ್ದೆವು. ನಾನು ನೇರವಾಗಿ ಕವನ ಮತ್ತು ಕಾವ್ಯಾಳ ಬಳಿಗೆ ಹೋಗಿ ನಾನು ಅವರ ಸಾಲವನ್ನು ತೀರಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದೆ. ಕವನ ಮತ್ತು ಕಾವ್ಯ ಆಶ್ಚರ್ಯ ಮತ್ತು ಗೊಂದಲದ ಮುಖಗಳನ್ನು ಮಾಡಿದರು. ಆಗ ಕವನ ಕೇಳಿದಳು, ನೀವು ನಮಗೆ ಏಕೆ ಸಹಾಯ ಮಾಡಲು ಬಯಸುತ್ತೀರಿ? ನೀವು ಈ ಹಳ್ಳಿಯವರಲ್ಲ ಮತ್ತು ನಮಗೆ ಪರಿಚಯವೂ ಇಲ್ಲ. ನಮ್ಮ ಇಡೀ ಹಳ್ಳಿ ಇಷ್ಟು ದೊಡ್ಡ ಮೊತ್ತದ ಸಾಲಕ್ಕೆ ನಮ್ಮನ್ನು ತಿರಸ್ಕರಿಸಿದಾಗ ನೀವು ಏಕೆ ಸಹಾಯ ಮಾಡುತ್ತೀರಿ? ನಾನು ಉತ್ತರಿಸಿದೆ, ನಾನು ಇದನ್ನು ಉಚಿತವಾಗಿ ಕೊಡುತ್ತಿಲ್ಲ. ನೀವಿಬ್ಬರನ್ನು ಈಗ ಹಣ ಮತ್ತು ಮನೆ ಬೇಕಾಗಿದೆ ಮತ್ತು ನಮಗೆ ಮನೆಯಲ್ಲಿ ಕೆಲಸ ಮಾಡಲು ನಂಬಿಕಸ್ಥ ಜನರ ಅಗತ್ಯವಿದೆ. ಈ ಸಹಾಯಕ್ಕಾಗಿ ನಾವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು. ಅವರು ನನ್ನ ಆಫರ್ ಅನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಲಿಲ್ಲ. ನಾನು ಹೇಳಿದೆ, ನಿಮಗೆ ಸಂಬಳ ಸಿಗುತ್ತದೆ, ಇರಲು ಮನೆ ಮತ್ತು ಆಹಾರವೂ ಉಚಿತವಾಗಿರುತ್ತದೆ. ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರೆಗೂ ನಿಮ್ಮ ಸಾಲಕ್ಕೂ ಯಾವುದೇ ಬಡ್ಡಿ ಇರುವುದಿಲ್ಲ. ನನ್ನ ಸ್ನೇಹಿತೆ ಅದನ್ನು ಕೇಳಿದ ತಕ್ಷಣ ಕವನಾಳಿಗೆ ಹೇಳಿದಳು, ಇದು ಒಂದು ದೊಡ್ಡ ಸಹಾಯ, ಇದನ್ನು ನೀವು ಒಪ್ಪಿಕೊಳ್ಳಬೇಕು. ಕವನ ಮತ್ತು ಕಾವ್ಯ ಹೇಳಿದರು, ನಮಗೆ ಇರುವುದು ಗೊತ್ತಿಲ್ಲ. ನಮ್ಮ ಸ್ವಂತ ಗಂಡಂದಿರು ನಮಗೆ ದ್ರೋಹ ಮಾಡಿದಾಗ ನಮಗೆ ಒಬ್ಬ ಅಪರಿಚಿತ ಹೇಗೆ ನಂಬಲು ಸಾಧ್ಯ? ನನ್ನ ಸ್ನೇಹಿತೆ ಕವನಾಳಿಗೆ ಹೇಳಿದಳು, ನಾನು ಅವನನ್ನು ತುಂಬಾ ಸಮಯದಿಂದ ಬಲ್ಲೆ, ನೀವು ಅವನನ್ನು ನಂಬಬಹುದು.
ಇದಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ. ಅವರು ಒಪ್ಪಿಕೊಂಡರು ಮತ್ತು ನಾನು ಅವರ ಸಾಲವನ್ನು ತೀರಿಸಿದೆ. ನಂತರ ನಾನು ಅವರಿಗೆ ಬೇಕಾದ ಸಾಮಾನುಗಳನ್ನು ಮಾತ್ರ ತೆಗೆದುಕೊಳ್ಳಲು ಹೇಳಿದೆ. ನನ್ನ ಸ್ನೇಹಿತೆಯನ್ನು ಬಿಡಲು ಶುರುವಾದ ಈ ಪಯಣ 2 ಮಹಿಳೆಯರು ಮತ್ತು 3 ಮಕ್ಕಳೊಂದಿಗೆ ಕೊನೆಗೊಂಡಿತು. ಇಬ್ಬರು ಮಹಿಳೆಯರು ಸುಮ್ಮನೆ ಕುಳಿತಿದ್ದರು. ಈಗ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದರು, ಆದರೆ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿದ್ದರು. ದಾರಿಯಲ್ಲಿ ನಾವು ಊಟ ಮಾಡಿದೆವು. ನಾನು ಅವರಿಗೆ ಮತ್ತು ಅವರ ಮಕ್ಕಳಿಗೆ ಚೆನ್ನಾಗಿ ನೋಡಿಕೊಂಡಿದ್ದರಿಂದ ಅವರಿಗೆ ಖುಷಿಯಾಯಿತು. ಆದರೂ ಅವರ ಭವಿಷ್ಯದ ಬಗ್ಗೆ ಗೊಂದಲದಲ್ಲೇ ಇದ್ದರು. ನಾವು ಮಧ್ಯರಾತ್ರಿ ನಮ್ಮ ಮನೆ ತಲುಪಿದೆವು. ಅಲ್ಲಿ ನಡೆದ ಎಲ್ಲವನ್ನು ನಾನು ಈಗಾಗಲೇ ತನ್ನ ಪೋಷಕರಿಗೆ ತಿಳಿಸಿದ್ದೆ. ಇಬ್ಬರು ಗಂಡಂದಿರು ಇಲ್ಲದೆ ಮಹಿಳೆಯರಿಗಾಗಿ ಎಷ್ಟು ಹಣ ಖರ್ಚು ಮಾಡಿದ್ದಕ್ಕೆ ನನ್ನ ಪೋಷಕರಿಗೆ ಅಷ್ಟೊಂದು ಖುಷಿ ಇರಲಿಲ್ಲ. ನಂತರ ನಾವು ಅವರಿಗೆ 2ನೇ ಮಹಡಿಯನ್ನು ರೂಮನ್ನು ಕೊಟ್ಟೆವು. ನನ್ನ ಪೋಷಕರು ನೆಲೆ ಮಹಡಿಯಲ್ಲಿ, ನನ್ನ ಸಹೋದರರು ಮತ್ತು ಅವರ ಮಕ್ಕಳು ಮೊದಲ ಮಹಡಿಯಲ್ಲಿ ವಾಸಿಸುತ್ತಿದ್ದರು. ನಾನು ಮತ್ತು ಇಬ್ಬರು ಮಹಿಳೆಯರು 2ನೇ ಮಹಡಿಯಲ್ಲಿ ಉಳಿದುಕೊಂಡೆವು. ಅವರು ನಮ್ಮ ಕುಟುಂಬದವರ ಜೊತೆ ಬೇಗನೆ ಸೇರಿಕೊಂಡರು ಮತ್ತು ಎಲ್ಲಾ ಕೆಲಸಗಳು ತಮ್ಮ ಕೈಗೆ ತೆಗೆದುಕೊಂಡು ತನ್ನ ಪೋಷಕರು ಆರಾಮಾಗಿ ಮತ್ತು ಖುಷಿಯಾಗಿ ಇದ್ದರು. 4 ತಿಂಗಳ ಒಳಗೆ ಅವರು ನನ್ನ ಪೋಷಕರ ವಿಶ್ವಾಸವನ್ನು ಗಳಿಸಿದರು. ಕವನ ಕಾವ್ಯಾಳಿಗಿಂತ ಕಡಿಮೆ ಮಾತನಾಡುತ್ತಾಳೆ. ಕಾವ್ಯಾಳಿಗೆ 2 ವರ್ಷದ ಮಗು ಇತ್ತು ಮತ್ತು ಕವನಾಳಿಗೆ 2 ಹೆಣ್ಣು ಮಕ್ಕಳು ಇದ್ದರು. ಕವನ ನನ್ನೊಂದಿಗೆ ಹೆಚ್ಚು ಸಹನೆಯಿಂದ, ಸ್ನೇಹದಿಂದ ಇದ್ದಿದ್ದಳು. ಒಂದು ದಿನ ಕಾವ್ಯ ಮೆಟ್ಟಿಲುಗಳಿಂದ ಜಾರಿ ಬಿದ್ದು ಅವರ ಕಾಲು ಮುರಿಯಿತು. ಅವಳು ವಿಶ್ರಾಂತಿ ತೆಗೆದುಕೊಳ್ಳಬೇಕಾಯಿತು. ಆಗ ಕವನ ಕಾವ್ಯಳ ಕೆಲಸವನ್ನು ಕೂಡ ಮಾಡಬೇಕಾಯಿತು. ನನ್ನ ಕುಟುಂಬದ ಎಲ್ಲ ಸದಸ್ಯರು ಒಂದು ಸಣ್ಣ ರಜೆಯ ಮೇಲೆ ಹೋಗಿದ್ದರು. ಕವನ ತುಂಬಾ ಸುಸ್ತಾಗಿದ್ದಳು ಮತ್ತು ನನ್ನ ರೂಮ್ ಮಾತ್ರ ಕ್ಲೀನ್ ಮಾಡುವುದು ಉಳಿದಿತ್ತು. ಹಾಗಾಗಿ ಅವಳು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲು ಹಾಸಿಗೆಯ ಮೇಲೆ ಮಲಗಿದಳು. ಅವಳಿಗೆ ಗೊತ್ತಿಲ್ಲದೆ ನಿದ್ದೆಗೆ ಜಾರಿದ್ದಳು. ನಾನು ರೂಮಿಗೆ ಬಂದಾಗ ಅವಳು ಮಲಗಿದ್ದನ್ನು ನೋಡಿ ಅವಳಿಗೆ ತೊಂದರೆ ಕೊಡದೆ ನಾನು ಬೇರೆ ರೂಮಿಗೆ ಹೋಗಿ ಸ್ನಾನ ಮಾಡಿದೆ. ನಂತರ ಕವನ ಎಚ್ಚರಗೊಂಡು ನಾನು ರೂಮಿಗೆ ವಾಪಸ್ ಬಂದಿದ್ದನ್ನು ನೋಡಿ ತನ್ನ ಕೆಲಸ ಶುರು ಮಾಡಿದಳು. ನಾನು ಹೊರಗೆ ಬಂದು ಅವಳು ಸುಸ್ತಾಗಿರುವುದನ್ನು ಗಮನಿಸಿದೆ. ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದೆ ಮತ್ತು ರೂಮನ್ನು ನಾಳೆ ಸ್ವಚ್ಛಗೊಳಿಸು ಎಂದು ಹೇಳಿದೆ. ಕವನ ಹೇಳಿದಳು. ಕಾವ್ಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಳೆ, ಹಾಗಾಗಿ ನಾನು ಅವರ ಕೆಲಸವನ್ನು ಮಾಡಬೇಕಾಯಿತು. ನಾನು ಅವರಿಗೆ ನನ್ನ ರೂಮನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದೆ, ಏಕೆಂದರೆ ನಾನು ಹೊರಗೆ ಹೋಗುತ್ತಿದ್ದೆ. ಕವನ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಆದರೆ 2 ದಿನಗಳಲ್ಲಿ ವಿಶ್ರಾಂತಿ ಇಲ್ಲದೆ ಇದ್ದರಿಂದ ಅವಳು ರೂಮಿನಲ್ಲಿ ಉಳಿದುಕೊಂಡು ಮತ್ತು ನಾನು ಕೆಲಸಕ್ಕೆ ಹೊರಟೆ. ನಾನು ಮಧ್ಯಾಹ್ನ ವಾಪಸ್ ಬಂದೆ ಮತ್ತು ಕವನ ಇನ್ನೂ ಮಲಗಿದ್ದನ್ನು ನೋಡಿದೆ. ನಾನು ರೂಮಿಂದ ಹೊರಗೆ ಹೋಗಲು ಯೋಚಿಸಿದೆ. ಆಗ ನನ್ನ ಕಣ್ಣುಗಳು ಕವನಳ ಸೊಂಟದ ಮೇಲೆ ಬಿದ್ದವು. ಅವರ ಸೀರೆ ಸ್ವಲ್ಪ ಜಾರಿಕೊಂಡಿತ್ತು ಮತ್ತು ಅವರ ಸೆರಗು ಸ್ವಲ್ಪ ಸರಿದಿತ್ತು. ಅವರ ಮೈಬಣ್ಣ ತುಂಬಾ ಆಕರ್ಷಕವಾಗಿತ್ತು. ನಾನು ಕವನಳ ಹತ್ತಿರ ಹೋಗಿ ಅವಳನ್ನು ನೋಡಿದೆ. ಅವರ ನಿದ್ದೆ ಸ್ವಲ್ಪ ಭಂಗವಾಯಿತು, ಹಾಗಾಗಿ ಅವಳು ತಿರುಗಿ ಮಲಗಿದಳು. ನಾನು ಅವರ ಕೈಯನ್ನು ನಯವಾಗಿ ಮುಟ್ಟಿದೆ. ಅವರ ನಿದ್ದೆ ಹಗುರವಾಗಿತ್ತು ಮತ್ತು ಅವಳು ಸಣ್ಣದಾಗಿ ಏನೋ ಗೊಣಗಿದಳು. ನಾನು ಅವರ ಕಡೆ ತಿರುಗಿದೆ. ಅವಳು ಅರ್ಧ ನಿದ್ದೆಯಲ್ಲಿದ್ದಳು ಮತ್ತು ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ನಿಧಾನವಾಗಿ ಅರ್ಜುನ್ ಎಂದು ನನ್ನ ಹೆಸರನ್ನು ಹೇಳಿದಳು. ಅವರ ಧ್ವನಿ ತುಂಬಾ ಮಧುರವಾಗಿತ್ತು. ನಾನು ಅವರ ಬೆನ್ನನ್ನು ಹಿಡಿದು ಎತ್ತಿದೆ ಮತ್ತು ಅವರ ಕುತ್ತಿಗೆಯನ್ನು ನಯವಾಗಿ ಹಿಡಿದು ನಮಸ್ಕಾರ ಮಾಡಿದೆ. ಕವನಾಳ ಮನಸ್ಸಿನಲ್ಲಿ ಭಾವನೆಗಳು ಹೆಚ್ಚಾದವು ಮತ್ತು ಅವಳು ನಿದ್ದೆಯಿಂದ ಹೊರಬಂದು ನಾನು ಅವರನ್ನು ತಬ್ಬಿಕೊಂಡಿರುವುದನ್ನು ಮತ್ತು ಅವರನ್ನು ನಯವಾಗಿ ಸ್ಪರ್ಶಿಸುವುದನ್ನು ನೋಡಿದಳು. ಅವಳು ನನ್ನನ್ನು ದೂರ ತಳ್ಳಿದಳು ಮತ್ತು ಹಾಸಿಗೆಯಿಂದ ಕೆಳಗೆ ಇಳಿದಳು. ನಾನು ಅವಳ ಕೈ ಹಿಡಿದು ನನ್ನ ಕಡೆಗೆ ಎಳೆದುಕೊಂಡೆ ಮತ್ತು ಅವರ ಸೊಂಟವನ್ನು ಹಿಡಿದೆ. ಆ ಸ್ಪರ್ಶ ಅವಳನ್ನು ಇನ್ನಷ್ಟು ಉತ್ಸಾಹಗಳನ್ನಾಗಿ, ಆದರೆ ಅವಳು ಇದನ್ನು ನಿಲ್ಲಿಸಲು ಕೂಡ ಬಯಸುತ್ತಿದ್ದಳು. ಆಗ ನಾನು ನಿಧಾನವಾಗಿ, ಕವನ, ನೀವು ಸರಿ ಇದ್ದೀರಾ ಎಂದು ಕೇಳಿದೆ. ಆ ಮಹಿಳೆಯ ಉಸಿರಾಟ ಹೆಚ್ಚಾಯಿತು ಮತ್ತು ಅವಳು ಏನೂ ಮಾತನಾಡಲಿಲ್ಲ. ನಿಧಾನವಾಗಿ ಅವಳು, ನಾನು ಅಂತಹ ಮಹಿಳೆಯಲ್ಲ ಎಂದು ಹೇಳಿದಳು. ಆಗ ನಾನು ನನ್ನ ಹಿಡಿತವನ್ನು ಸಡಿಲಗೊಳಿಸಿದೆ ಮತ್ತು ನಾವಿಬ್ಬರು ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಬರುತ್ತೇವೆ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಹೇಳಿದೆ. ಕವನ ತುಂಬಾ ಸ್ನೇಹಪರ ಮಹಿಳೆಯಾಗಿದ್ದಳು. ಅವಳು ತನ್ನ ಮತ್ತು ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು ಮತ್ತು ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಎಂದು ನಿಧಾನವಾಗಿ ಹೇಳಿದಳು. ನಿಮ್ಮ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ಎಂದು ಹೇಳಿದೆ. ನನ್ನ ಕೈಗಳು ಇನ್ನೂ ಅವರ ಸೊಂಟದ ಮೇಲಿದ್ದವು ಮತ್ತು ನನ್ನ ಎದೆಗೆ ಅವರ ಬೆಚ್ಚಗಿನ ಉಸಿರು ತಾಕುತ್ತಿತ್ತು. ಕವನ 2 ನಿಮಿಷಗಳ ನಂತರವೂ ಅಲ್ಲಿಂದ ಕದಲದೆ ನಿಂತಿದ್ದಳು. ಅದು ನನಗೆ ಅವರಿಗೆ ರೀತಿಯ ನಿಲ್ಲಿಸಿದ್ದು ಇಷ್ಟವಿಲ್ಲ ಎಂದು ಅರ್ಥವಾಯಿತು. ಆಗ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಅವರನ್ನು ಬಿಗಿಯಾಗಿ ತಬ್ಬಿಕೊಂಡೆ ಮತ್ತು ಅವರ ಕುತ್ತಿಗೆಯನ್ನು ನಯವಾಗಿ ಸ್ಪರ್ಶಿಸದೆ ಶುರು ಮಾಡಿದೆ. ಕವನ ನಿಧಾನವಾಗಿ ಸಣ್ಣ ಶಬ್ದಗಳು ಮಾಡುತ್ತಾ ನನ್ನನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡಳು. ನಾನು ಅವರ ತಲೆಯನ್ನು ಎತ್ತಿ ಅವರ ಹಣೆಗೆ ಮುತ್ತು ಕೊಟ್ಟೆ. ನಂತರ ಅವರ ತುಟಿಗಳ ಕಡೆಗೆ ಚಲಿಸಿದೆ ಮತ್ತು ಅವರ ಸುಂದರವಾದ ತುಟಿಗಳನ್ನು ಮುತ್ತಿಡಲು ಶುರು ಮಾಡಿದೆ. ಅವರಿಗೆ ಯಾವುದೇ ಲಿಪ್ಸ್ಟಿಕ್ ಬೇಕಿರಲಿಲ್ಲ. ತುಟಿಗಳು ತಿಳಿ ಗುಲಾಬಿ ಬಣ್ಣದಲ್ಲಿದ್ದವು. ಅವರ ತುಟಿಗಳಿಗೆ ಯಾವುದೇ ವ್ಯಕ್ತಿ ಆಕರ್ಷಿಸಲು ಸಾಧ್ಯವಿತ್ತು. ಅವರನ್ನು ಮುತ್ತಿಡಲೇ ತಾನು ಅವನ ಬೆನ್ನನ್ನು ಹಿಡಿದು ನನ್ನ ಕಡೆಗೆ ಒತ್ತುವುದಕ್ಕೆ ಶುರು ಮಾಡಿದೆ. ಈ ಸ್ಪರ್ಶ ಅವರನ್ನು ಇನ್ನಷ್ಟು ಉತ್ಸಾಹಗೊಳಿಸಿತು. ಮುತ್ತು ಕೆಲವು ನಿಮಿಷಗಳ ಕಾಲ ಮುಂದುವರಿಯಿತು.
ಆ ದಿನ ನಾನು ಅವರನ್ನು ಹಳ್ಳಿಯಲ್ಲಿ ನೋಡಿದಾಗ ಅವರ ತುಟಿಗಳು ನನ್ನನ್ನು ಆಕರ್ಷಿಸಿದವು ಮತ್ತು ನನಗೆ ಅವರಿಗೆ ಸಹಾಯ ಮಾಡಬೇಕೆಂದು ಅನಿಸಿತು. ಇಂದು ಅದೇ ತುಟಿಗಳಿಗೆ ನನ್ನನ್ನು ಮತ್ತಷ್ಟು ಹತ್ತಿರ ತಂದಿದೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.